ನಾವೊಂದು ಟೈಪ್ ಮಾಡಿದರೆ ಆಯಿತು, ಆನ್ಲೈನ್ನಲ್ಲಿ ಆರ್ಡರ್ ಕೊಟ್ಟರೆ ಆಯಿತು. ಕೊಡಬೇಡಿ ಅಂತ ಹೇಳೋದಿಲ್ಲ, ನಮಗೆ ಬೇಕಾದ ವಸ್ತುಗಳು ನಮ್ಮ ಪರಿಸರದಲ್ಲಿ ಸಿಗ್ತದ, ಅದನ್ನೆಲ್ಲ ನೋಡುತ್ತಾ ಅದರಿಂದ ತೃಪ್ತಿ ಪಡುವಂಥದ್ದು, ಅದನ್ನು ಮಾಡುವಂಥ ಕಾರ್ಯಕರ್ತರು ಬೇಕೀಗ. ಆ ದಿವಸ ಕೃಷ್ಣದೇವರಾಯನಲ್ಲಿಗೆ 3 ಜನ ಅಣ್ಣ ತಮ್ಮಂದಿರು ಒಂದು ತಟ್ಟೆಯಲ್ಲಿ ಏನೋ ವಸ್ತುವನ್ನಿಟ್ಟು ಮುಚ್ಚಿಟ್ಟು ಅರಸನಲ್ಲಿ ಬಂದಿದ್ರು. ಬಂದು ಈ ತಟ್ಟೆಯನ್ನು ಅಲ್ಲಿಟ್ಟು ಹೇಳಿದರು, ರಾಜನ್, ನಾವು 3 ಜನ ಅಣ್ಣ ತಮ್ಮಂದಿರು, ನಮ್ಮೊಳಗೊಂದು ಸಣ್ಣ ಗೊಂದಲ ನಿರ್ಮಾಣ ಆಗಿದೆ. ನಮ್ಮ ಅಪ್ಪ ಆಸ್ತಿ ಬಿಟ್ಟು ಹೋಗಿದ್ದಾನೆ, ಆ ಆಸ್ತಿಯನ್ನು ಪಾಲು ಮಾಡುವುದು ಹೇಗೆ ಎಂದು ಬರೆದಿಟ್ಟಿದ್ದಾನೆ, ಆದರೆ ನಮಗೆ ಪಾಲು ಮಾಡಲಿಕ್ಕೆ ಬರುವುದಿಲ್ಲ, ದಯವಿಟ್ಟು ನೀವು ಪಾಲು ಮಾಡಿ ಕೊಡಬೇಕು. ಅದೇ ವಿಡಿಯೋದಲ್ಲಿ ಇನ್ನೊಂದು 10 ಸೆಕೆಂಡ್ ಬೇರೊಂದು ಘಟನೆಯನ್ನು ತೋರಿಸಿದರು. ಅಲ್ಲೇ ಪಕ್ಕದಲ್ಲಿ ತಾಯಿ ಮಗಳು ಕೂತ್ಕೊಂಡಿದ್ರು. ಮಗಳೇನಾದರೂ 3ನೇ ಕ್ಲಾಸಿಗೆ ಹೋಗೋದು. ಈ ಪ್ಲಾಸ್ಟಿಕಲ್ಲಿ ಬಿದ್ದನ್ನು ನೋಡಿದ ಕೂಡಲೇ ಆ ಮಗು ಓಡಿ ಬಂದು ಆ ಪ್ಲಾಸ್ಟಿಕ್ಕನ್ನು ಹೆಕ್ಕಿ ಅದನ್ನು ಕೊಂಡೋಗಿ ಕಸದ ಬುಟ್ಟಿಯಲ್ಲಿ ಹಾಕಿ ಅಮ್ಮನ ಹತ್ರ ಕೂತ್ಕೊಂಡ್ರು. ಅಮ್ಮ ಆ ಮಗುವಿನ ಬೆನ್ನು ಹೀಗೆ ತಟ್ಟಿಲ್ಲ ಅಷ್ಟೇ, ಬೇರೆ ಮಾತಿಲ್ಲ ಅದನ್ನು. ಈ ಕಾಲೇಜು ವಿದ್ಯಾರ್ಥಿಗಳು ಇದನ್ನು ಬಿಸಾಡೋದು, ಆ ಮಗು ತಂದು ಅದನ್ನು ಕಸದ ಬುಟ್ಟಿಗೆ ಹಾಕೋದು, ತಾಯಿ ಮಗುವಿನ ಬೆನ್ನು ಚಪ್ಪಲಿಸೋದು. ಅದೇ ಸಾಕಲ್ಲ ಶಿಷ್ಟಾಚಾರ ಏನು ಅಂತ ಕಲಿಸಲಿಕ್ಕೆ. ಪ್ರಿಯ ವೀಕ್ಷಕರೇ, ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಗೌರವಾನ್ವಿತ ಸಹೃದಯ ಬಂಧುಗಳೇ, ಭಾರತೀಯ ಸಂಸ್ಕೃತಿಯಲ್ಲಿ ಯಾವುದೇ ಒಂದು ಕೆಲಸ ಆಗಬೇಕಾದರೂ ಅದಕ್ಕೆ 5 ಘಟ್ಟಗಳನ್ನು ಹೇಳಿದ್ದಾರೆ. ಭಗವಂತ ಕೊನೆಯ ಅಧ್ಯಾಯದಲ್ಲಿ ಒಂದು ಮಾತು ಹೇಳ್ತಾನೆ, ಅಧಿಷ್ಠಾನಂ ತಥಾ ಕರ್ತ ಕರಣಂಚ ಪೃಥಗ್ವಿಧಂ ವಿವಿಧಾಶ್ಚ ಪೃಥಕ್ಚೇಷ್ಟಾ ದೈವಂಚೈವಾತ್ರ ಪಂಚಮಂ ಅಂತ. ಯಾವುದೇ ಕೆಲಸ ಆಗಬೇಕಾದರೂ ಪಂಚಾಂಗ ಬೇಕು, 5 ಅಂಗ ಬೇಕು ಅಂತ. ಅದರಲ್ಲಿ ಮೊದಲನೆಯದು ಅಧಿಷ್ಠಾನ. ಭಾರತೀಯ ಸಂಸ್ಕೃತಿಯ ಅಧಿಷ್ಠಾನ ಯಾವುದು ಅಂತ ಕೇಳಿದರೆ ನಮ್ಮ ಕುಟುಂಬ. ಇವತ್ತು ನಮ್ಮ ಕುಟುಂಬಗಳು ಗೊತ್ತಿಲ್ಲದಂತೆ ಕೆಳಮುಖವಾಗಿ ಜಾರಿ ಹೋಗಿ ಆಗಿದೆ. ಆ ಜಾರಿ ಹೋಗಿ ಆಗಿದೆ ಅಂತ ಅಳುತ್ತಾ ಕೂತ್ಕೊಳ್ಳೋದು ನಮ್ಮ ಸಂಸ್ಕೃತಿ ಅಲ್ಲ. ಆ ಜಾರುವುದನ್ನು ನಿಲ್ಲಿಸಬೇಕು, ಮತ್ತೆ ಅದನ್ನು ಚಕ್ರವನ್ನು ವಿರುದ್ಧ ದಿಕ್ಕಿನಲ್ಲಿ ತಿರುಗಿಸಬೇಕು, ಮೇಲಕ್ಕೆ ಹೋಗಬೇಕು. ಮೇಲಕ್ಕೆ ಹೋಗಲಿಕ್ಕೆ ಮೊದಲ ಕೇಂದ್ರವೇ ನಮ್ಮ ಮನೆ, ಕುಟುಂಬ ಆಗಬೇಕು. ಕುಟುಂಬದಲ್ಲಿ ಸಂಸ್ಕೃತಿ ಅರಳಬೇಕು. ನಮ್ಮ ಮಕ್ಕಳಿಗೆ ಆಗ ತಾನೇ ಹೇಳಿದ್ರಿಂದ ಗರ್ಭಾಧಾನ ಸಂಸ್ಕಾರದಿಂದ ಪ್ರಾರಂಭ ಆಗಿ ಮಗು ಜನ್ಮ ತಾಳುವಲ್ಲಿವರೆಗೆ ತಾಯಿಯ ಮೂಲಕ ಸಂಸ್ಕಾರ, ಅದಾದ ಮೇಲೆ ಅನ್ಯಾನ್ಯ ಸಂಸ್ಕಾರಗಳು. ಆ ಸಂಸ್ಕಾರಗಳಲ್ಲಿ ನಾವು ವರ್ಷಕ್ಕೊಮ್ಮೆ ಮಾಡುವಂಥ ಹುಟ್ಟಿದ ಹಬ್ಬವೂ ಬರ್ತದೆ. ಅಂತಹ ಹಬ್ಬ ಹರಿದಿನಗಳಲ್ಲೂ ನಮ್ಮ ಸಂಸ್ಕೃತಿ 10 ಜನರಿಗೆ ಕಾಣುವಂತೆ ಆಗಬೇಕು. ಹಾಗಾಗಿ ಅಧಿಷ್ಠಾನ ಯಾವುದು ಅಂತ ಕೇಳಿದರೆ, ಈ ಕೌಟುಂಬಿಕ ಹಿಂದೆ ಶಕ್ತಿ ಯಾವುದಿತ್ತು ಆ ಶಕ್ತಿಯನ್ನು ಪುನಃ ಪ್ರತಿಷ್ಠಾಪನೆ ಮಾಡುವುದು ನಮ್ಮ ಕಾರ್ಯಕ್ರಮದ ಅಧಿಷ್ಠಾನ. ಕುಟುಂಬ ಪ್ರಬೋಧನ ವಿಲನ ಯಾಕೆ ಅಂತ ಕೇಳಿದರೆ, ನಾವು ವಾಪಸ್ ಹೋದ ನಂತರ ನನ್ನ ಮನೆಯಲ್ಲಿ ಪರಿವರ್ತನೆಯ ಯುಗ ಪ್ರಾರಂಭ ಆದದ್ದು ನನ್ನ ಗಮನಕ್ಕೆ ತರಬೇಕು, ಅಲ್ಲಿಂದ ಶುರು ಆಗಬೇಕು. ಹಾಗಾಗಿ ಮನೆಯಲ್ಲಿ ಶಿಕ್ಷಣ ಒಳ್ಳೆಯದು ಸಿಕ್ಕಿದರೆ ಆ ಮಕ್ಕಳು ದಾರಿ ತಪ್ಪುವುದಿಲ್ಲ, ಬಹಳ ಸ್ಪಷ್ಟ ಇದೆ. ಇಷ್ಟಾದ ನಂತರವೂ ಅಕಸ್ಮಾತ್ ತಪ್ಪಿದರೆ ತಂದೆ ತಾಯಿಗಳಾಗಿದ್ದು ನಾವು ಉದಾರತನದಿಂದ ಮಕ್ಕಳ ಎಲ್ಲ ತಪ್ಪುಗಳನ್ನು ಕ್ಷಮಿಸಿ ಅವರನ್ನು ಸರಿದಾರಿಗೆ ತರಲಿಕ್ಕೆ ಏನು ಮಾಡಬೇಕು ಅದನ್ನು ಮಾಡಬೇಕು. ಅದು ವ್ಯಕ್ತಿಗಳನ್ನು ಹೊಂದಿಕೊಂಡು ಘಟನೆಗಳನ್ನು ಹೊಂದಿಕೊಂಡು ಬೇರೆ ಬೇರೆ ಉತ್ತರ. ಅಂತೂ ಒಟ್ಟಿನಲ್ಲಿ ಆಗಬೇಕಾದ ಅಧಿಷ್ಠಾನ ಯಾವುದು ಅಂತ ಕೇಳಿದರೆ, ನನ್ನ ಮನೆ, ನನ್ನ ಕುಟುಂಬ, ನನ್ನ ಕುಟುಂಬದ ಸಂಸ್ಕೃತಿ ಇದೆಲ್ಲೋ ಮೊದಲಿನಂತೆ ಎತ್ತರಕ್ಕೆ ಹೋಗಲಿಕ್ಕೆ ಒಂದು ವ್ಯವಸ್ಥೆ. ಅದಕ್ಕೆ ನನ್ನ ಶರೀರ, ಮನ, ಬುದ್ಧಿ ಅದೆಲ್ಲವನ್ನು ಅದಕ್ಕೋಸ್ಕರ ಜೋಡಿಸಬೇಕು. ಅದಕ್ಕೋಸ್ಕರ ನಾನು ನನ್ನನ್ನು ಸಮರ್ಪಣೆ ಮಾಡಬೇಕು.
ಸಮರ್ಪಣೆ ಅಂದರೆ ಬರೀ ಶಬ್ದದ ಸಮರ್ಪಣೆ ಅಲ್ಲ, ನಮ್ಮಲ್ಲಿ ಹಲವು ರೀತಿಯ ಸಮರ್ಪಣೆಗಳು ಹೇಳಿದ್ದಾರೆ. ಕಾಯೇನ ವಾಚ ಮನಸ ಇಂದ್ರಿಯೇವ ಬುದ್ಧಿಯ ಆತ್ಮನ ಪ್ರಕೃತಿ ಸ್ವಭಾವಾತ್ 7 ರೀತಿಯಲ್ಲಿ ಬದಲಾವಣೆ ಮಾಡಲಿಕ್ಕೆ ಆಗ್ತದೆ. ಅದು ಎಲ್ಲವನ್ನು ಭಗವಂತನ ಆಶಯದಂತೆ ಗಮನದಲ್ಲಿಟ್ಟುಕೊಂಡು ಸಮರ್ಪಣ ಬುದ್ಧಿಯಿಂದ ಕುಟುಂಬವನ್ನು ಮೇಲೆತ್ತಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡುವುದು ನಮ್ಮ ಅಧಿಷ್ಠಾನ. ಅದನ್ನು ಮಾಡಲಿಕ್ಕೆ ಬೇಕಾದಂಥದ್ದು 2ನೇ ಧ್ಯಾನ ಅಂದರೆ ಕರ್ತ. ಇಲ್ಲಿ ನಾವು ಇವತ್ತು ಇಷ್ಟು ಜನ ಬಂದಿದ್ದೇವೆ, ನಮ್ಮೆಲ್ಲರ ವೈಯಕ್ತಿಕ ಜವಾಬ್ದಾರಿ. 10 ಕಡೆ ಸರಿ ಮಾಡುವುದಕ್ಕಿಂತ ಮುಂಚೆ ನನ್ನ ಮನೆಯಿಂದ ಶುರು ಮಾಡಬೇಕು. ನನ್ನ ಮನೆಯಿಂದ ಶುರು ಮಾಡಲಿಕ್ಕೆ ನನ್ನಿಂದ ಪ್ರಾರಂಭ ಆಗಬೇಕು. ಆ ನನ್ನಿಂದ ಪ್ರಾರಂಭ ಆಗುವ ಎಲ್ಲವನ್ನೂ ಒಂದೇ ದಿವಸದಲ್ಲಿ ಮಾಡ್ತೇನೆ ಅಂತ ಹೇಳುವಂಥ ಹುಚ್ಚು ಸಾಹಸಕ್ಕೂ ಹೋಗಬಾರದು. ಅಲ್ಲಿ 6 ಶಬ್ದಗಳನ್ನು ಹೇಳಿದ್ದಲ್ಲ, ಆ 6 ಶಬ್ದಗಳಲ್ಲಿ ಮೊದಲ 2 ಶಬ್ದಗಳನ್ನು ತಕ್ಷಣ ಶುರು ಮಾಡುವುದು. ಭಜನ್ ಭೋಜನ್. ಅದರ ಜೊತೆಗೆ ಭಾಷಾ ಭೂಷಾ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ 3ನೇ ವರ್ಷಕ್ಕಾಗುವಾಗ ಇಡೀ ಸಮಾಜದಲ್ಲಿ ಪರಿವರ್ತನೆಯ ಯುಗ ಪ್ರಾರಂಭ ಆಗಬೇಕು ಅಂತ ಒಂದು ಪಂಚ ಪರಿವರ್ತನ ಅಂತ ನಮ್ಮ ಕಣ್ಣ ಮುಂದೆ ಇಟ್ಟುಬಿಟ್ಟಿದ್ದಾರೆ. ಎಲ್ಲವೂ ಸರಳವೇ. ಆ ಪಂಚ ಪರಿವರ್ತನಲ್ಲಿ 3 ಪರಿವರ್ತನೆಗಳು ನಮ್ಮ ಗತಿವಿಧಿಗಳಲ್ಲಿಯೇ ಬರ್ತದೆ. ಒಂದು ಕುಟುಂಬ, ಅದು ನಾವು ನಿಶ್ಚಯ ಮಾಡಿ ಆಯಿತು. 2ನೇದು ನಮ್ಮ ಪರಿಸರ, ಅದಕ್ಕೆ ನಮ್ಮ ಉಮಾಪತಿಯವರು ಮಾಡುವಂಥ ಕೆಲಸ. ಪರಿಸರಕ್ಕೆ ಸಂಬಂಧಪಟ್ಟಂತೆ, ಪ್ರಕೃತಿಗೆ ಸಂಬಂಧಪಟ್ಟಂತೆ ಅವರ ಆಗಿರುವವರ ಸಂಖ್ಯೆ ಜಾಸ್ತಿ ಆಗಬೇಕು, ಪ್ಲಾಸ್ಟಿಕ್ ಬಳಕೆ ಕಡಿಮೆ ಆಗಬೇಕು ಇತ್ಯಾದಿ. ಅದು 2ನೇದು ಪರ್ಯಾವರಣ. 3ನೇದು ಸಾಮರಸ್ಯ. ನಮ್ಮಲ್ಲಿ ಇಷ್ಟು ಜಾತಿ ಸಂಪ್ರದಾಯಗಳಿದೆ, ಎಷ್ಟು ಬೇಕಾದರೆ ಇರಲಿ, ನಾವೆಲ್ಲರೂ ಒಂದೇ. ನನ್ನ ಮನೆಯಲ್ಲಿ ಯಾರನ್ನು ಕೀಳಾಗಿ ನೋಡುವುದಿಲ್ಲ ಅಂತ ನಾನು ನಿಶ್ಚಯ ಮಾಡಬೇಕು. ಸಾಮರಸ್ಯ 3ನೇದು. 4ನೇದಾಗ ಒಂದು ಸರ್ತಿ ಉಲ್ಲೇಖ ಮಾಡಿದ್ದೆ, ಸ್ವದೇಶಿ ಎಂಬುದು ಮಾನಸಿಕತೆ. ಯಾವುದೇ ಕಾರಣಕ್ಕೋಸ್ಕರ ಇವತ್ತಿನ ಸಂಸ್ಕೃತಿ ಎಲ್ಲಿವರೆಗಾಗಿದೆ, ಅಮೆಝಾನ್, ಫ್ಲಿಪ್ಕಾರ್ಟ್ ಇತ್ಯಾದಿ ಎಲ್ಲ ಬರ್ತದೆ. ಏನು ಬೇಕಾದರೂ ಅದು ನಮ್ಮ ಮನೆಯ ಮಾಡಿ ತಂದು ಮುಟ್ಟಿಸ್ತಾರೆ. ನಾವೊಂದು ಟೈಪ್ ಮಾಡಿದರೆ ಆಯಿತು, ಆನ್ಲೈನ್ನಲ್ಲಿ ಆರ್ಡರ್ ಕೊಟ್ಟರೆ ಆಯಿತು. ಕೊಡಬೇಡಿ ಅಂತ ಹೇಳೋದಿಲ್ಲ, ನಮಗೆ ಬೇಕಾದ ವಸ್ತುಗಳು ನಮ್ಮ ಪರಿಸರದಲ್ಲಿ ಸಿಗ್ತದೆ. ಅದನ್ನೆಲ್ಲ ನೋಡುತ್ತಾ ಅದರಿಂದ ತೃಪ್ತಿ ಪಡುವಂಥದ್ದು, ಅದನ್ನು ಮಾಡುವಂಥ ಕಾರ್ಯಕರ್ತರು ಬೇಕೀಗ. ಆ ಹಿನ್ನೆಲೆಯಲ್ಲಿ ಈ ಅಧಿಷ್ಠಾನವನ್ನು ಮೇಲಕ್ಕೆತ್ತಲಿಕ್ಕಿರುವಂಥ ಕಾರ್ಯಕರ್ತರ ಪಡೆ ನಮ್ಮದಾಗಬೇಕು. ನಮ್ಮದು ಅಂದರೆ ನನ್ನಿಂದ ಶುರುವಾಗಿ ನನ್ನ ಮನೆ, ಇದು ಫಸ್ಟ್. 2ನೇದು ನಮ್ಮ ಬಂಧು ಮಿತ್ರರು, ಆತ್ಮೀಯರು. ಎಷ್ಟು ಮನೆಯೊಳಗೆ ಇದನ್ನು ಮುಟ್ಟಿಸ್ಬೋದು ನಾವು? ಕುಟುಂಬ, ಆ ಕುಟುಂಬದ ಸಂಸ್ಕೃತಿಯ ವಿಕಾಸ, ಅಲ್ಲಿ ಮಾಡಬೇಕಾದಂಥ ಈ 6 ಅಂಶಗಳು, ಭಜನ್ ಭೋಜನ್ ಇತ್ಯಾದಿ, ಇದನ್ನು ಅತ್ಯಧಿಕ ಮನೆಗಳಿಗೆ ಮುಟ್ಟಿಸಬೇಕಾದಂಥ ಕಾರ್ಯಕರ್ತರು ಅಂದರೆ ನಾವು, ನಮ್ಮ ಸಂಪರ್ಕಕ್ಕೆ ಬರುವ ಎಲ್ಲರೂ, ಇವರೆಲ್ಲರೂ ಕಾರ್ಯಪ್ರವೃತ್ತರಾಗಬೇಕು. ಆ ಕಾರ್ಯಪ್ರವೃತ್ತರಾಗಲಿಕ್ಕೆ ಬೇಕಾದಂಥ ಉಪಕರಣ ಯಾವುದು ಅಂತ ಕೇಳಿದರೆ ನಾವು ಇವತ್ತು ಬಯಸುವಂಥ ಕುಟುಂಬ ಪ್ರಬೋಧನ್, ಕುಟುಂಬ ಮಿಲನ್, ಕುಟುಂಬ ಮಿತ್ರ ಇತ್ಯಾದಿ ಶಬ್ದಗಳು ಉಂಟು. ಕುಟುಂಬ ಮಿಲನ್ ಅಂದರೆ ನಾವು ಸೇರುವಂಥದ್ದು, ಆ ಭಜನ್ ಭೋಜನಿಗೆ ಸೇರುವುದು ಅದು ಒಂದು ಕುಟುಂಬ ಮಿಲನ್. ಇಂಥ 4-6 ಕುಟುಂಬಗಳು ಒಟ್ಟು ಸೇರುವಂತೆ ಮಾಡುವುದು ಒಬ್ಬ ಕುಟುಂಬ ಮಿತ್ರನ ಕೆಲಸ. ಈ ಉಪಕರಣಗಳ ಮೂಲಕ ಅಂದರೆ ಕುಟುಂಬ ಪ್ರಬೋಧನೆ ಎಂಬ ಗತಿವಿಧಿ ಮತ್ತು ನಾವು ಕೈಯಲ್ಲಿ ತಗೊಂಡಂಥ ಪರಿವರ್ತನೆಯ ಒಂದು ಮಾಧ್ಯಮವನ್ನು 10 ಕಡೆ ಮುಟ್ಟಿಸುವಂಥ ಒಂದು ಪ್ರಕ್ರಿಯೆಗೆ ಅದು ನಮ್ಮ ಉಪಕರಣ. 4ನೇದು ವಿವಿಧಾಶ್ಚ ಪೃಥಕ್ ಚೇಷ್ಟಾ. ಹಾಗೆ ಮಾಡಲಿಕ್ಕೆ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳು ಯಾವುವು? ಒಂದು ಅಭ್ಯಾಸ ವರ್ಗಗಳು. ಈ ರೀತಿ ಕಾರ್ಯಕ್ರಮಗಳನ್ನು ಮಾಡಬೇಕಾದ್ರೆ ಅದಕ್ಕೆ ಸ್ವಲ್ಪ ಪೂರ್ವ ತಯಾರಿಯಲ್ಲಿ ಬೇಕಾಗ್ತದೆ. ಒಂದು 4 ಭಜನೆ ಬೇಕು, 4 ಭಜನೆಯನ್ನು ಕಲಿಸುವ ವ್ಯವಸ್ಥೆ ಬೇಕು.
ಆಸಕ್ತರನ್ನು ಒಂದು ಕಡೆ ಸೇರಿಸಿ ಕಲಿಸಬಹುದು, ಅಥವಾ ಇವತ್ತಿನ ನಮ್ಮ ಆನ್ಲೈನ್ ಚಿಂತನೆ ಉಂಟು, ಆನ್ಲೈನ್ನ ಮೂಲಕವೂ ಅದನ್ನು ಮಾಡಬಹುದು. ಆದರೆ ಸರಿಯಾಗಿ ಮನಸ್ಸಲ್ಲಿ ಕೂತ್ಕೊಳ್ಬೇಕು ಅಂತಿದ್ದರೆ ಆನ್ಲೈನ್ ಸಾಕಾಗುವುದಿಲ್ಲ. ಅಪರೂಪಕ್ಕಾದರೂ ಒಟ್ಟಿಗೆ ಕೂತ್ಕೊಂಡು ಸಂವಾದ ಮಾಡುತ್ತಾ ಇದನ್ನು ಕೆಳಗಿನವರೆಗೆ ಇಳಿಸಲಿಕ್ಕೆ ಯಾವ್ಯಾವ ರೀತಿಯಲ್ಲಿ ನಮ್ಮ ಪ್ರಯತ್ನಗಳಾಗಬೇಕು ಇದನ್ನು ಹೇಳ್ತಾ ಹೋಗಬೇಕು. ಇದನ್ನು ಹೇಳಿದು ವಿವಿಧಾಶ್ಚ ಪೃಥಕ್ಚೇಷ್ಟಾ ಅಂತ. ಕೊನೆಯದು ದೈವಂ ಚೈವಾತ್ರ ಪಂಚಮಂ ಅಂತ. ದೈವಂ ಚೈವಾತ್ರ ಪಂಚಮಂ ಅಂದರೆ ಆಗ ಒಂದು ಪ್ರಶ್ನೆ ಕೇಳಿದರು, ಅವರೆಲ್ಲ ದೇವಸ್ಥಾನಕ್ಕೆ ಹೋಗ್ತಾರೆ, ನಾವು ಯಾಕೆ ಹೋಗುವುದಿಲ್ಲ? ಹೋಗುವ ಹಾಗೆ ಒತ್ತಾಯ ಮಾಡಲಿಕ್ಕಾಗುವುದಿಲ್ಲ. ಅಲ್ಲೇ ಉತ್ತರ ಇದೆ. ನಮ್ಮ ಕಲ್ಪನೆ ಏನಂದರೆ ಭಗವಂತ ಅವ ಏನು ಮಾಡುವುದಿಲ್ಲ ಗೊತ್ತಿರಲಿ, ಆದರೆ ಅದರ ಜೊತೆಗೆ ಇನ್ನೊಂದು ಗೊತ್ತಿರಬೇಕು, ಅವ ಇಲ್ಲದೆ ಏನೂ ಆಗುವುದಿಲ್ಲ ಅಂತ. ಅವ ಏನು ಮಾಡುವುದಿಲ್ಲ, ಅವ ಇಲ್ಲದೆ ಏನೂ ಆಗುವುದಿಲ್ಲ. ಇದು ಅನೇಕರಿಗೆ ಅರ್ಥವೇ ಆಗುವುದಿಲ್ಲ. ಇತ್ತೀಚೆಗೆ ಯಾವುದೋ ಒಂದು ಮನೆಗೆ ಹೋದಾಗ ಅಲ್ಲಿ ತೆನ್ನಾಲಿ ರಾಮಕೃಷ್ಣನ ಒಂದು ಸೀರಿಯಲ್ ಬರ್ತಾ ಇತ್ತು. ಆ ಸೀರಿಯಲ್ ಬಂದಾಗ ಅವ್ರು ಹೇಳಿದ್ರು ಇದು ಚೆನ್ನಾಗಿದೆ, ಒಂದು ಅರ್ಧ ಗಂಟೆಯಲ್ಲಿ ಮುಗಿಯುತ್ತದೆ, ನಾವು ಮತ್ತೆ ಮಾತಾಡೋ ಕೂತ್ಕೊಳ್ಳಿ ಅಂತ. ಸಹಜವಾಗಿ ತೆನ್ನಾಲಿ ರಾಮಕೃಷ್ಣ ಅಂದಲ್ಲ ನಮಗೂ ಒಂದು ಸ್ವಲ್ಪ ಶಕ್ತಿ ಬರ್ತದೆ, ಕೂತ್ಕೊಂಡಿದ್ದು. ಕೂತ್ಕೊಂಡಾಗ ಆ ದಿವಸ ನೋಡಿದ ಆ ಎಪಿಸೋಡ್ ಯಾವುದು ಅಂತ ಕೇಳಿದರೆ ಖುಷಿಯಾಯಿತು. ಆ ದಿವಸ ಕೃಷ್ಣದೇವರಾಯನಲ್ಲಿಗೆ 3 ಜನ ಅಣ್ಣ ತಮ್ಮಂದಿರು ಒಂದು ತಟ್ಟೆಯಲ್ಲಿ ಏನೋ ವಸ್ತುವನ್ನಿಟ್ಟು ಮುಚ್ಚಿಟ್ಟು ಅರಸನಲ್ಲಿ ಬಂದಿದ್ದರು. ಬಂದು ಈ ತಟ್ಟೆಯನ್ನು ಅಲ್ಲಿಟ್ಟು ಹೇಳಿದರು, ರಾಜನ್, ನಾವು 3 ಜನ ಅಣ್ಣ ತಮ್ಮಂದಿರು, ನಮ್ಮೊಳಗೊಂದು ಸಣ್ಣ ಗೊಂದಲ ನಿರ್ಮಾಣ ಆಗಿದೆ. ನಮ್ಮ ಅಪ್ಪ ಆಸ್ತಿ ಬಿಟ್ಟು ಹೋಗಿದ್ದಾನೆ, ಆ ಆಸ್ತಿಯನ್ನು ಪಾಲು ಮಾಡುವುದು ಹೇಗೆ ಅಂತಲೂ ಬರೆದಿಟ್ಟಿದ್ದಾನೆ, ಆದರೆ ನಮಗೆ ಪಾಲು ಮಾಡಲಿಕ್ಕೆ ಬರೋದಿಲ್ಲ, ದಯವಿಟ್ಟು ನೀವು ಪಾಲು ಮಾಡಿ ಕೊಡಬೇಕು ಅಂತ. ರಾಜನಿಗೆ ಆಶ್ಚರ್ಯ ಆಯಿತು, ಅಪ್ಪ ಬರೆದಿಟ್ಟಿದ್ದಾನೆ ಮತ್ತೇನು, ನನಗೆ ಅರ್ಥ ಆಗಲಿಲ್ಲ ಅಂತ ರಾಜ ಹೇಳಬೇಕಾಯಿತು. ಆಗ ಇವರು ಆ ತಟ್ಟೆಯ ಮೇಲೆ ಹಾಕಿದ ಬಟ್ಟೆಯನ್ನು ತೆಗೆದು ಆಚೆ ಇಟ್ಟಾಗ ಅಲ್ಲಿ ವಜ್ರಗಳಿಟ್ಟಿದ್ರು, ಹೊಡಿತಾ ಇತ್ತು. ತೋರಿಸಿ ಹೇಳ್ತಾನೆ ದೊಡ್ಡವ, ಇದರಲ್ಲಿ 19 ವಜ್ರಗಳು ಉಂಟು, ನಮ್ಮ ಅಪ್ಪ ಬರೆದಿಟ್ಟಿದ್ದಾನೆ. ಅರ್ಧಾಂಶ ದೊಡ್ಡವನಿಗೆ, 4ರಲ್ಲಿ 1 2ನೇವನಿಗೆ, 5ರಲ್ಲಿ 1 3ನೇವನಿಗೆ ಅಂತ ಬರೆದಿಟ್ಟಿದ್ದಾನೆ. ಹೇಗೆ ಪಾಲು ಮಾಡುವುದು? ಇರುವುದು 19 ವಜ್ರ, ಅದನ್ನು ಅರ್ಥ ಮಾಡುವುದು ಹೇಗೆ? ಇದು ಸಮಸ್ಯೆ, ಅದಕ್ಕೋಸ್ಕರ ನಿಮ್ಮಲ್ಲಿ ಬಂದಿದ್ದೇವೆ, ಬಿಡಿಸಿಕೊಡಿ ಅಂತ. ರಾಜನಿಗೂ ಅರ್ಥ ಆಗಲ್ಲ. ಆದರೆ ಅವನ ಸೌಭಾಗ್ಯದಿಂದ ತೆನ್ನಾಲಿ ರಾಮಕೃಷ್ಣ ಅವನ ಆಸ್ಥಾನದಲ್ಲಿ ಇದ್ದಾನೆ, ಅವನನ್ನು ಕರೀತಾನೆ ಬಾ ಅಂತ. ತೆನ್ನಾಲಿ ರಾಮಕೃಷ್ಣ ನಗುತ್ತಾ ಬಂದು ಬರ್ತಾನೆ, ಬಂದು ಹೇಳ್ತಾನೆ ಪಾಲು ಮಾಡಿಕೊಡು ಅಂತ. ಕೊಡ್ಬೋದು ಅಂದರೆ ಅವನು ಹೇಳಿದ ಸ್ವರದಲ್ಲಿ ಕೊಡ್ಬೋದು, ಅರ್ಥ ಏನು ಆಗುವುದಿಲ್ಲ. ಏನಪ್ಪ ಕೊಡ್ಬೋದು ಅಂದರೆ, ಅಲ್ಲ ನಾನು ಪಾಲು ಮಾಡಬೇಕಾದ್ರೆ 1 ವಜ್ರ ನನಗೆ ನೀವು ಕೊಡಬೇಕು. ಯಾರಿಗಾರು ಸಿಟ್ಟು ಬಂದಿದೆ ಇವ ರಾಜನ ಹತ್ರ ಏನೊಂದು ಡಿಮಾಂಡ್, 1 ವಜ್ರ ನೀವು ನನಗೆ ಕೊಡಬೇಕು. ಆದರೂ ತೆನ್ನಾಲಿ ರಾಮಕೃಷ್ಣ ಅಂತ ಗೊತ್ತಿದ್ದರಿಂದ ಬೊಕ್ಕಸಿಂದ 1 ವಜ್ರ ತಗೊಂಡು ಬಂದ. ಅವನೇ ಕೊಡ್ಲಿಕ್ಕೆ ಹೋದ, ಅಲ್ಲಿ ಇಟ್ಟರೆ ಸಾಕು ಅಂತ ಹೇಳಿದ, ಅಲ್ಲಿ ಇಟ್ಟಿದ್ದು. ತೆನ್ನಾಲಿ ರಾಮಕೃಷ್ಣ ಇವರಲ್ಲಿ ಹೇಳಿದ, ಈಗ ಎಷ್ಟು ವಜ್ರ ಇರುವುದರಲ್ಲಿ? 19. ನನಗೆ ಅಂತ ಕೊಟ್ಟ 1 ವಜ್ರ ಉಂಟಲ್ಲ, ಅದು ನೀವು ತೆಕ್ಕೊಳ್ಳಿ ಅಂದರೆ ಅದು ಅಲ್ಲಿ ಇರಲಿ, ನೀವು ತೆಕ್ಕೊಳ್ಳಿ, ನಿಮ್ಮ ಲೆಕ್ಕ ಅದು. ಈಗ ನಿನ್ನ ಹತ್ರ ವಜ್ರ ಎಷ್ಟಾಯಿತು? ನನ್ನ ವಜ್ರ ನಿನಗೆ ಕೊಟ್ಟಾಯಿತು, ಈಗ ಎಷ್ಟಾಯಿತು? 20 ಆಯಿತು. ಇನ್ನು ನಿಮ್ಮ ಅಪ್ಪ ಹೇಳಿದ್ದನ್ನು ಮಾಡಿ. ಅಪ್ಪ ಏನು ಹೇಳಿದ್ದು? ಅರ್ಧಾಂಶ ದೊಡ್ಡವನಿಗೆ. ಅರ್ಧಾಂಶ ದೊಡ್ಡವನಿಗೆ, ಅದು ದೊಡ್ಡವನಿಗೆ ಎಷ್ಟಾಯಿತು? 10 ಆಯಿತು. 2ನೇವನ ಹತ್ರ ಕೇಳಿ ಏನಪ್ಪ ನಿನ್ನ ಕಥೆ ಅಂತ. 4ರಲ್ಲಿ 1, 20ನ್ನು 4 ಪಾಲು ಮಾಡಿದರೆ ಎಷ್ಟಾಯಿತು? 5 ಆಯಿತು. 5 ನಿನಗೆ. ಕೊನೆಯವನ ಹತ್ರ ಹೇಳಿದೆ ನಿನ್ನ ಕಥೆ ಏನು ಅಂತ. ನನಗೆ 5 ಪಾಲು ಮಾಡಿ 1 ಪಾಲು ಅಂತ ಹೇಳಿದ್ದಾನೆ ಅಪ್ಪ. ಸರಿ, 5 ಪಾಲು ಮಾಡಿದರೆ ಎಷ್ಟಾಯಿತು? 4 ಆಯಿತು. ಒಟ್ಟು ಎಷ್ಟಾಯಿತು? ನಿಮ್ಮದನ್ನು ಎತ್ಕೊಂಡು ಹೋಗಿ ಮುಗಿದ. ಮತ್ತು ರಾಜನ ಹೇಳ್ತಾನೆ, ಅಲ್ಲಿ ಇಟ್ಟದ್ದು ಅದು ನಿಮಗೆ ಆಯ್ತು, ನನಗೆ ಬೇಡ. ಅದು ಇಲ್ಲದೇ ಇರ್ತಿದ್ರೆ ಇದು ಪಾಲಾಗ್ತಿರ್ಲಿಲ್ಲ. ಭಗವಂತ ಅಂದರೆ ಹಾಗೆ, ಅವ ಇಲ್ಲದಿದ್ದರೆ ಏನೂ ಆಗುವುದಿಲ್ಲ, ಅವ ಏನಾದರೂ ಮಾಡಿದ್ದಂದರೆ ಏನು ಮಾಡಲಿಲ್ಲ. ಹಾಗೆ ನಮ್ಮ ಕೆಲಸಗಳು ಭಗವಂತನ ಬಗ್ಗೆ ಅಪಾರ ಶ್ರದ್ಧೆ, ಅವನಾಗಿ ಏನು ಮಾಡುವುದಿಲ್ಲ. ಮತ್ತು ಕಲಿಯುಗದಲ್ಲಿ ಭಗವಂತ ಏನು ಮಾಡುವುದಿಲ್ಲ.
ಕೃತಯುಗದಲ್ಲಿ ಯಾರು ಏನು ಮಾಡಬೇಕಾಗಿರಲಿಲ್ಲ, ಎಲ್ಲವೂ ಧರ್ಮಾಧಾರಿತ ಆಗಿತ್ತು. ತ್ರೇತಾಯುಗದಲ್ಲಿ ಎರಡು ಮನೆತನಗಳು, ಒಂದು ರಾವಣ ಶಕ್ತಿ, ಇನ್ನೊಂದು ರಾಮಶಕ್ತಿ. ರಾವಣ ಅಧರ್ಮಿ, ರಾಮ ಧರ್ಮನಿಷ್ಠ. ಹಾಗಾಗಿ ರಾಮ ಅಧರ್ಮಿಗಳನ್ನೆಲ್ಲರನ್ನು ಕೊಲ್ಲಬೇಕಾಯಿತು. ಆಮೇಲೆ ಬಂದದ್ದು ದ್ವಾಪರ ಯುಗ. ದ್ವಾಪರ ಯುಗದಲ್ಲಿ ಒಂದೇ ಮನೆಯಲ್ಲಿ ಎರಡು ಗುಂಪು, ಒಂದೇ ಮನೆಯಲ್ಲಿ ಧರ್ಮಿಗಳಾಗಿ ಪಾಂಡವರು, ಅಧರ್ಮಿಗಳಾಗಿ ಕೌರವರು. ಹಾಗಾಗಿ ಅವರನ್ನು ಸರಿಪಡಿಸಲಿಕ್ಕೆ ಧರ್ಮ ಸಂಸ್ಥಾಪನೆಗೆ ಯಾರು ಬರಬೇಕಾಯಿತು? ಆ ಪುಣ್ಯಾತ್ಮ ಯಾರನ್ನು ಕೊಲ್ಲಿಲ್ಲ, ಅವ ಎಲ್ಲರನ್ನು ಕೊಲ್ಲಿಸಿದ್ದಷ್ಟೇ, ಅವ ಕೊಲ್ಲಿಲ್ಲ, ಯಾರನ್ನು ಉಳಿಸಲಿಲ್ಲ. ಅಧರ್ಮಿಗಳೆಲ್ಲ ನಾಶ. ಕಾಲ ಬದಲಾಯಿತು, ಕಲಿಯುಗ ಬಂತು. ಕಲಿಯುಗದಲ್ಲಿ ಏನು ಕಥೆ? ಒಬ್ಬನೇ ವ್ಯಕ್ತಿ ಎರಡು ಮಾತಾಡ್ತಾನೆ, ಬೆಳಗ್ಗೆ ಒಂದು ಮಧ್ಯಾಹ್ನ ಮೇಲೆ ಒಂದು. ಈಗ ಕೊಲ್ಲುವುದಿದ್ರೆ ಎಲ್ಲರನ್ನೂ ತೆಗಿಬೇಕಾಗ್ತದೆ. ಹಾಗಾದರೆ ಕಲಿಯುಗಕ್ಕೆ ಎಂಥದ್ದು? ಕಲಿಯುಗಕ್ಕೆ ಎಂಥದ್ದು ಅಂತ ಹೇಳಿದರೆ ಸಂಘೇ ಶಕ್ತಿ ಕಲಿಯುಗಿ. ಸಂಘ ಅಂದರೆ ಆ ಸಂಘಟನೆಯ ಒಳಗೆ ಸೇರಿದವರು ಅವರ ಜವಾಬ್ದಾರಿ ಅಂದರೆ ತನ್ನಲ್ಲಿರುವ ದೌರ್ಬಲ್ಯಗಳನ್ನು ದೂರ ಮಾಡಿ, ತನ್ನಲ್ಲಿರುವ ಉತ್ತಮ ಗುಣಗಳನ್ನು ವಿಕಾಸ ಮಾಡಿ ಎತ್ತರಕ್ಕೆ ಹೋಗಿ ಒಂದಾಗುವುದು. ಒಂದಾದರೆ ದುಷ್ಟಶಕ್ತಿಗಳು ತನ್ನಷ್ಟಕ್ಕೆ ಸರಿಯಾಗುತ್ತದೆ. ಇದು ಈ ಯುಗದ ಧರ್ಮ. ಆ ಯುಗದ ಧರ್ಮ ಪರಿಪಾಲನೆಗೆ ಸಂಘ ಅನೇಕ ಚಟುವಟಿಕೆಗಳನ್ನು ಪ್ರಾರಂಭ ಮಾಡಿದೆ. ಇತ್ತೀಚೆಗೆ ಮಾಡಿದಂಥ ಗತಿವಿಧಿಗಳಲ್ಲಿ ಒಂದು ನಮ್ಮ ಕುಟುಂಬ ಪ್ರಬೋಧ. ಹಾಗೆ ಈ ವರ್ಷ ಸಂಘದ 100ನೇ ವರ್ಷದ ಹಿನ್ನೆಲೆಯಲ್ಲಿ ಸಂಘಕ್ಕೆ 100 ವರ್ಷ ಆದಾಗ ಇಡೀ ಸಮಾಜದ ಮಧ್ಯದಲ್ಲಿ ಇದನ್ನು ಕೊಂಡೋಗಿ ತಿಳಿಸಬೇಕು. ಆ ಪಂಚ ಪರಿವರ್ತನ ಪ್ರತಿಯೊಂದು ಮನೆಯಲ್ಲಿಯೂ ಆಗಬೇಕು. ಹಾಗಾದರೆ ಇಡೀ ಸಮಾಜ ಪರಿವರ್ತನೆ ಆಗ್ತದೆ. ಒಂದು ಕೌಟುಂಬಿಕ ಜೀವನ ಮೌಲ್ಯಗಳು, ಇನ್ನೊಂದು ಪರಿಸರ, ಮೂರನೆಯದು ಸಮತ್ವ, ನಾಲ್ಕನೆಯದು ಸ್ವದೇಶಿ. ಇನ್ನೊಂದು ಭಾಗ ಇದೆ, ಅದು ನಮ್ಮ ಸಾರ್ವಜನಿಕ ನಾಗರಿಕ ಶಿಷ್ಟಾಚಾರ. ಇವತ್ತು ಅದು ಮರೆಸೋಗಿದೆ ನಮಗೆ. ಎಲ್ಲಿವರೆಗೆ ಮರೆಸೋಗಿದೆ ಅಂತ ಹೇಳಿದ್ರೆ ದುಃಖ ಆಗ್ತದೆ. ಒಂದು ವಿಡಿಯೋ ಬಂತು, ನೀವು ನೋಡಿರ್ಬೋದು ವಾಟ್ಸಪ್ನಲ್ಲಿ. 2 ಜನ ಕಾಲೇಜ್ ವಿದ್ಯಾರ್ಥಿಗಳು, ಸಣ್ಣ ಮಕ್ಕಳೇನಲ್ಲ, ರೈಲ್ವೆ ಸ್ಟೇಷನ್ನಲ್ಲಿರುವ ಅಂಗಡಿಯಿಂದ ಒಂದು ಪ್ಯಾಕೆಟ್ ಬಿಸ್ಕೆಟ್ ತೆಕ್ಕೊಂಡು ಆ ಪ್ಯಾಕೆಟನ್ನು ಒಡೆದು ಆ ಪ್ಯಾಕೆಟನ್ನು ಅಲ್ಲಿ ಕೆಳಗೆ ಅಲ್ಲೇ ಹಾಕಿ ಅವರು ಬಿಸ್ಕೆಟ್ ತಿಂದುಕೊಂಡು ಹೋಗ್ತಾರೆ. ಇದು ಶಿಷ್ಟಾಚಾರ. ಅದೇ ವಿಡಿಯೋದಲ್ಲಿ ಇನ್ನೊಂದು 10 ಸೆಕೆಂಡ ಬೇರೊಂದು ಘಟನೆಯನ್ನು ತೋರಿಸಿದ್ರು. ಅಲ್ಲೇ ಪಕ್ಕದಲ್ಲಿ ತಾಯಿ ಮಗಳು ಕೂತ್ಕೊಂಡಿದ್ರು. ಮಗಳೇ ನಾನು 3ನೇ ಕ್ಲಾಸಿಗೆ ಹೋಗೋದು. ಈ ಪ್ಲಾಸ್ಟಿಕಲ್ಲಿ ಬಿದ್ದದ್ದು ನೋಡಿದ ಕೂಡಲೇ ಆ ಮಗು ಓಡಿ ಬಂದು ಆ ಪ್ಲಾಸ್ಟಿಕ್ಕನ್ನು ಹೆಕ್ಕಿ ಅದನ್ನು ಕೊಂಡೋಗಿ ಕಸದ ಬುಟ್ಟಿಯಲ್ಲಿ ಹಾಕಿ ಅಮ್ಮನ ಹತ್ರ ಕೂತ್ಕೊಂಡ್ರು. ಅಮ್ಮ ಆ ಮಗುವಿನ ಬೆನ್ನು ಹೀಗೆ ತಟ್ಟಿಲ್ಲ ಅಷ್ಟೇ, ಬೇರೆ ಇಲ್ಲ, ಮಾತಿಲ್ಲ ಅದನ್ನು. ಈ ಕಾಲೇಜು ವಿದ್ಯಾರ್ಥಿಗಳು ಇದನ್ನು ಬಿಸಾಡುವುದು, ಆ ಮಗು ತಂದು ಅದನ್ನು ಕಸದ ಬುಟ್ಟಿಗೆ ಹಾಕೋದು, ತಾಯಿ ಮಗುವಿನ ಬೆನ್ನು ಚಪ್ಪಲಿಸುವುದು. ಅದೇ ಸಾಕಲ್ಲ. ಶಿಷ್ಟಾಚಾರ ಅಂದರೆ ಏನು ಅಂತ ಕಲಿಸಲಿಕ್ಕೆ ಇಂಥ ಅನೇಕ ಅಂಶಗಳಿವೆ. ಶಿಷ್ಟಾಚಾರ ನಾವು ಇವತ್ತು ಎಲ್ಲಿವರೆಗೆ ಮನಸ್ಸು ಹೋಗಿದ್ದೆ ಅಂದರೆ ವಿದೇಶದಲ್ಲಿರುವಂಥ ಎಲ್ಲ ಇದನ್ನು ಏನೋ ಅಲ್ಲಿ ಹಾಗೆ ಮಾರ್ಗದಲ್ಲಿ ಕಸವೇ ಇಲ್ಲ ಇತ್ಯಾದಿಯನ್ನು ನಾವು ಅಲ್ಲಿಂದ ಬಂದವರು ಭಾಷಣ ಮಾಡುವುದನ್ನು ಕೇಳಿದ್ದೇವೆ. ಇಲ್ಲಿ ಕಸ ಹಾಕುವುದು ಯಾರು? ಅಲ್ಲಿ ಹೋಗಿ ಭಾಷಣ ಮಾಡಿದವರೇ ಇಲ್ಲಿ ಕಸ ಬಿಸಾಡಿ ಹೋಗ್ತಾರೆ. ಎಲ್ಲಿವರೆಗೆ ಶಿಷ್ಟಾಚಾರ ದಯನೀಯ ಸ್ಥಿತಿಗೆ ಬಂದಿದೆ ಅಂತ ಹೇಳಿದರೆ, ಸರ್ಕಾರದ ಕಡೆಯಿಂದ ನಿಯಮ ಇದೆ, ಹೆಲ್ಮೆಟ್ ಹಾಕ್ಕೊಂಡು ಹೋಗಬೇಕು ಅಂತ. ಬೈಕಿನಲ್ಲಿ ಹೋಗಬೇಕಾದ್ರೆ ಇಬ್ಬರೇ ಹೋಗಬೇಕು, ನಿಯಮ. ರೆಡ್ ಸಿಗ್ನಲ್ ಇರುವಲ್ಲಿ ದಾಟಲಿಕ್ಕಿಲ್ಲ, ಎಲ್ಲ ಗೊತ್ತಿದೆ ನನಗೆ. ಆ ಗೊತ್ತಿದ್ದ ಕ್ಷೇತ್ರದಲ್ಲಿ 3 ಜನ ವ್ಯಕ್ತಿಗಳು ಬೈಕಿನಲ್ಲಿ ಕೂತ್ಕೊಂಡು ಒಬ್ಬನ ಹತ್ರ ಹೆಲ್ಮೆಟ್ ಇಲ್ಲ. ಮುಂದೆ ಹೋಗುವಾಗ ರೆಡ್ ಸಿಗ್ನಲ್ ಕಾಣ್ತಾ ಉಂಟು, ಅದನ್ನು ಧಿಕ್ಕರಿಸಿ ಅವರು ಮುಂದೆ ಹೋಗ್ತಾರೆ. ಮುಂದೆ ಹೋಗುವಾಗ ಪೊಲೀಸ್ನವ ಸಿಕ್ಕಿದ, ಅವನ ಭಾಷೆಯಲ್ಲೇ ಮಾತಾಡ್ತಾನೆ, ನಿಮಗೆ ಕಣ್ಣು ಕಾಣುವುದಿಲ್ಲ ಅಂತ. ಸ್ವಲ್ಪ ಬೇರೆ ರೀತಿಯಲ್ಲಿ ಕೇಳ್ಬೋದು, ನಿಮಗೆ ಕಣ್ಣು ಕಾಣುವುದಿಲ್ಲ ಅಂತ ಕೇಳ್ತಾರೆ, ಕಾಣ್ತದೆ. ಇವರಿಗೇನು ಅನ್ನಿಸಲೇ ನಾವು ಕಾಣ್ತದಲ್ಲ, ಸತ್ಯ. ಮತ್ತು ಹೆಲ್ಮೆಟ್ ಹಾಕಬೇಕಂತ ಗೊತ್ತಿಲ್ಲ ಅವರಿಗೆ, ಗೊತ್ತು.
3 ಜನ ಬಂದು ಕೂತ್ಕೊಳ್ಬಾರ್ದು, ಇಬ್ಬರೇ ಬರೋದು ಗೊತ್ತು. ಅಲ್ಲಿ ರೆಡ್ ಸಿಗ್ನಲ್ ಇತ್ತಲ್ಲ, ಅದನ್ನು ಹಾಲಿದ್ದು ಸರಿ ಇಲ್ಲ ಅಂತ ಗೊತ್ತಿಲ್ಲ, ಗೊತ್ತು. ಇಷ್ಟೆಲ್ಲ ಗೊತ್ತಿದ್ದು ಹೀಗೆ ಮಾಡಿದಾರಲ್ಲ, ಯಾಕೆ ಮಾಡಿದ್ರಿ? ನೀನು ಅಲ್ಲಿ ಇರಲಿಲ್ಲ. ಅದು ಉತ್ತರ. ಅವ ಇದ್ದರೆ ಮಾತ್ರ ಸರಿ ಮಾಡಬೇಕಾದ್ದು, ಸಹಜವಾಗಿ ಆಗಬೇಕಲ್ಲ. ಆ ಸಹಜವಾಗಿ ಆಗುವುದಕ್ಕೆ ಸ್ವಲ್ಪ ಶಿಕ್ಷಣ ಬೇಕಾಗುತ್ತದೆ. ಶಿಕ್ಷಣ ಕೊಡುವವರು ಯಾರು? ಇದು ಪ್ರಶ್ನೆ. ಶಿಷ್ಟಾಚಾರದ ಪರಿಚಯವನ್ನು ಮಾಡಿಕೊಡಬೇಕಾಗ್ತದೆ. ಇನ್ನೊಂದು ವಾಟ್ಸ್ಯಾಪ್ನಲ್ಲಿ ಅಂಥದ್ದೇ ಒಂದು ವಿಡಿಯೋ ಇನ್ನೊಂದು ಬಂದಿತ್ತು. ಇದೇ ಒಂದು ಕೆಲಸಕ್ಕೋಸ್ಕರ ಅರ್ಜಿ ಹಾಕಿದ್ದ ಒಬ್ಬ, ಅವರಿಗೆ ಇಂಟರ್ವ್ಯೂಗೆ ಬಂದಿತ್ತು. ಇಂಟರ್ವ್ಯೂಗೆ ಬಂದದ್ದನ್ನು ಇಂಟರ್ವ್ಯೂಗೋಸ್ಕರ ಹೊರಡುವಾಗ ಮನೆಯಿಂದ ಅಮ್ಮ ಕೇಳ್ತಾರೆ, ಮಗು ಫ್ಯಾನ್ ಆಫ್ ಮಾಡಿದ್ಯೇ ಇಲ್ಲೋ? ತಲೆ ಚಿಟ್ಟಿ ಹಿಡಿದು ಹೋಗ್ತದೆ ನನಗೆ. ಯಾವಾಗ ನೋಡಿದ್ರು ಹೊರಗೆ ಬಂದ ಕೂಡಲೇ ಲೈಟ್ ಆಫ್ ಮಾಡಿದ್ದೇ ಇಲ್ವೋ, ಫ್ಯಾನ್ ಆಫ್ ಮಾಡಿದ್ದೇ ಇಲ್ವೋ, ಇದು ನೀರು ಬಿಟ್ಟದ್ದು ಕಟ್ಟಿದ್ದೇ ಇಲ್ವೋ? ಅಮ್ಮನಿಗೆ ಕೇಳುವ ಅಭ್ಯಾಸ. ಇವನಿಗೆ ಹೋಗುವಾಗ ತಾಯಿಯನ್ನು ಸ್ವಲ್ಪ ಮನಸ್ಸಲ್ಲಿ ಬೈದುಕೊಂಡು ಹೋದ. ಈ ಅಮ್ಮನ ಪೀಡೆ ಸಾಕಾಯ್ತು ನನಗೆ, ಒಮ್ಮೆ ಕೆಲಸ ಸಿಕ್ಕಿದ್ದು ನಾನು ಯಾರು ಹೋಗಿಬಿಡ್ತಿದ್ದೆ, ಮುಗಿತಾನೆ ಅಂಥೇಳಿ ಹೋದ. ಇವರು ಇಂಟರ್ವ್ಯೂ ಆಫೀಸಿಗೆ ಹೋಗಬೇಕು, 3 ಕೋಣೆ ದಾಟಿ ಹೋಗಬೇಕು, 4ನೇ ಕೋಣೆಯಲ್ಲಿ ಕೂತ್ಕೊಂಡ. ಇಂಟರ್ವ್ಯೂಗೆ ತುಂಬ ಜನ ಬಂದಿದ್ದೆ, ಎಲ್ಲರ ಇಂಟರ್ವ್ಯೂ ಆಗಿದೆ, ಇವನನ್ನು ಕರೀಲೇ ಇಲ್ಲ. ಗ್ರಹಿಸಿದೆ ಮುಗೀತು ಅಂತ. ಮತ್ತೆ ಇನ್ನು ಕರೀಲಿ ಬರೋದು ಅವನೇ ಹೊರಡುವಾಗ ಪಿಯವರು ಬಂದು ಕರೆದ, ನಿಮ್ಮನ್ನು ಕರೀತಾರೆ ಅಂತ. ಮನಸ್ಸಿನೊಳಗೆ ಸಿಟ್ಟು ಬಂದಿತ್ತು. ಬಂದಾಯ್ತು, ಒಳಗೆ ಹೋದ ಕೂತ್ಕೊಳ್ಳಿಂದ ಹೇಳಿದ್ರು, ಕೂತ್ಕೊಂಡಂದ್ರೆ ಅವನಿಗೊಂದು ಕಾಗದ ಕೊಟ್ಟರು. ಕಾಗದ ಕೊಟ್ಟ ಕೂಡಲೇ ಕಾಗದವನ್ನು ನೀವೇ ಎದ್ದು ನಿಂತ ಕೂತ್ಕೊಂಡನು. ಯಾಕಂದರೆ ಅದರಲ್ಲಿ ಬಂದಿತ್ತು, ಯು ಆರ್ ಅಪಾಯಿಂಟೆಡ್ ಅಂತ. ನೀವು ಗಾಬರಿ ಆಯಿತು. ಅವನು ಕೇಳಿದ, ಒಂದು ಪ್ರಶ್ನೆ ಕೇಳಿಲ್ಲ ಸರ್, ನೀವು ನನ್ನನ್ನು ಅಪಾಯಿಂಟ್ ಮಾಡಿದ? ಇಲ್ಲ, ನಿಂದು ಇಂಟರ್ವ್ಯೂ ಆಗಿದೆ. ಅವನಿಗೆ ಅರ್ಥ ಆಗಲಿಲ್ಲ. ಕೊನೆಗೆ ಅವ್ರು ಹೇಳಿದ್ರಂತೆ, ನೋಡು, ನೀನು 3 ಕೋಣೆ ದಾಟಿ ಬಂದಿಯಲ್ಲ, ಆ 3 ಕೋಣೆಗಳಲ್ಲಿ CCTV ಕ್ಯಾಮರಾ ಇಟ್ಟಿದ್ದೇವೆ ನಾವು. ಆ CC ಕ್ಯಾಮರಾದಲ್ಲಿ ನಾವು ನೋಡ್ತಾ ಇದ್ದೆವು. ಇಷ್ಟು ಜನ ಬಂದ್ರಲ್ಲ, ನೀನೊಬ್ಬನೇ ಮೊದಲ ಕೋಣೆಯಲ್ಲೆಲ್ಲ ಲೈಟ್ ಆನ್ ಆಗಿತ್ತು, ಅದನ್ನು ನೀನು ಸ್ವಿಚ್ ಆಫ್ ಮಾಡಿದ್ವಿ. ಮುಂದಿನ ಕೋಣೆಗೆ ಬಂದಾಗ ಎಲ್ಲ ಟ್ಯಾಪ್ ವಾಟರ್ ಎಲ್ಲ ಬೀಳ್ತಾ ಇತ್ತು, ಶಬ್ದ ಕೇಳ್ತಾ ಇತ್ತು, ಬೇರೆಯವರ ಕಿವಿಗೆ ಬೀಳಿಲ್ಲ. ಅದು ನೀನು ಎಲ್ಲ ಕಟ್ಟಿಕೊಂಡು ಬಂದಿ. 3ನೇ ಕೋಣೆಗೆ ಬಂದಾಗ ಫ್ಯಾನ್ ಎಲ್ಲ ತಿರುಗುತ್ತಾ ಇತ್ತು, ಅದನ್ನು ಎಲ್ಲ ನಿಲ್ಲಿಸಿ ಬಂದು ಕೂತ್ಕೊಂಡು ನಮಗೆ ಇಂಥವರೇ ಬೇಕಿತ್ತು ಅಂತ ಆಗ ಅವನಿಗೆ ಅನಿಸಿತು. ಈ ರೀತಿ ಅಮ್ಮ ಕೊಟ್ಟ ಸಂಸ್ಕಾರದಿಂದಾಗಿ ಇಂಟರ್ವ್ಯೂ ಮಾಡದೇ ಅಪಾಯಿಂಟ್ಮೆಂಟ್ ಸಿಕ್ಕಿತು ಅಂತ. ಶಿಷ್ಟಾಚಾರವನ್ನು ಕಲಿಸಬೇಕಾಗ್ತದೆ. ಬೆಳಗ್ಗೆದ್ದು ಪೇಸ್ಟ್ ಬ್ರಷ್ಗೆ ಹಾಕ್ತೇವೆ, ಹಾಕುವಾಗ ಸ್ವಲ್ಪ ನೀರು ಬೇಕು ಅಂತ ಬಿಡಿಸಿರ್ತೇವೆ, ಆಮೇಲೆ ಅದನ್ನು ಕಟ್ಟುವುದಿಲ್ಲ, ತಿಕ್ಕುತ್ತಾ ಇರ್ತೇವೆ. ಬ್ರಷ್ಗೆ ನೀರು ಬಿದ್ದ ನಂತರ ಕಟ್ಟಬೇಕು. ಮತ್ತು ಇದನ್ನು ಕಲಿಸುವಾಗ ಪ್ರತಿಯೊಂದು ಹಂತದಲ್ಲಿ ಗಮನಿಸಬೇಕು. ಮಾರ್ಗದಲ್ಲಿ ಹೋಗುವಾಗ ಶಿಷ್ಟಾಚಾರ. ಮನೆಗೆ ಯಾರಾದರೂ ಹಿರಿಯರು ಬಂದು, ನಾನು ಕೂತ್ಕೊಂಡಿದ್ದೇನೆ, ನನಗಿಂತ ವಯಸ್ಸಾದವರು ಬಂದರು, ವಯಸ್ಸಾದವರು ಬಂದಾಗ ನನಗೆ ಏನು ಅನ್ನಿಸಬೇಕು? ನಾನು ಎದುರಿನಿಂದ ಸ್ವಾಗತ ಮಾಡಬೇಕಲ್ಲ. ಶಿಷ್ಟಾಚಾರದಲ್ಲಿ ಪಟ್ಟಿ ಮಾಡಿದಂಥ 3 ವಿಷಯಗಳನ್ನು ಪಟ್ಟಿ ಮಾಡಬೇಕು. ಆ ಶಿಷ್ಟಾಚಾರ ನಮ್ಮ ಮನೆಗಳಲ್ಲಿ ನಮ್ಮ ಮಕ್ಕಳಿಗೆ ನಮ್ಮ ಮೂಲಕ ಅನುಷ್ಠಾನಕ್ಕೆ ಬರಬೇಕು. ಹೀಗೆ ಪಂಚಪರಿವರ್ತನ ನಮ್ಮ ಮನೆಗಳಲ್ಲಿ ನಮ್ಮಿಂದ ಪ್ರಾರಂಭ ಆಗಿ ನಮ್ಮ ಮೂಲಕ 10 ಕಡೆಗಳಲ್ಲಿ ವಿಕಾಸ ಆಗಬೇಕು. ಆ ವಿಕಾಸ ಆಗುವ ರೀತಿಯಲ್ಲಿ ಕೆಲಸ ಮಾಡಬೇಕಾದಂಥ ಕಾರ್ಯಕರ್ತರು ನಾವಾಗಬೇಕು ಎಂಬುದು ಇವತ್ತಿನ ಕಾರ್ಯಕ್ರಮದ ಮನೆ ಕೆಲಸ, ಹೋಮ್ವರ್ಕ್. ಆ ಹೋಮ್ವರ್ಕನ್ನು ಎಷ್ಟು ಮಾಡ್ತೇವೆ, ಹೇಗೆ ಮಾಡ್ತೇವೆ ಎಂಬುದು ಪೂರ್ತಿ ನಮಗೆ ಬಿಟ್ಟದ್ದು. ಎಲ್ಲರಿಗೂ 100 ಅಂಕ ಸಿಕ್ಕುವಂತೆ ಆ ಅಮ್ಮ ನಮಗೆಲ್ಲ ಪ್ರೇರಣೆ ಕೊಡಲಿ ಅಂತ ಪ್ರಾರ್ಥಿಸ್ತಾ, ಬೆಳಗಿನಿಂದ ಇಷ್ಟು ಹೊತ್ತು ನಮ್ಮನ್ನು ಸಹಿಸಿದ್ರಲ್ಲ, ನಮಸ್ಕಾರ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.